ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಟಿವಿ9 ನಲ್ಲಿ ಎನ್ಐಎ ತನಿಖೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ಹೊರಬಿದ್ದಿದೆ. ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದ್ದು ಟಿವಿ9 ನಲ್ಲಿ ಎನ್ಐಎ ತನಿಖೆಯ ಎಕ್ಸ್ಕ್ಲೂಸಿವ್ ಮಾಹಿತಿ. ಶಂಕಿತನ ಜಾಡು ಹಿಡಿದ ಎನ್ಐಎಗೆ ಸ್ಫೋಟಕ ಸುಳಿವು ಸಿಕ್ಕಿದೆ. ತಮಿಳುನಾಡಿನಿಂದ ಬಂದು ಬಾಂಬ್ ಬಿಟ್ಟು ಶಂಕಿತ ಪರಾರಿಯಾಗಿದ್ದಾನೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಕ್ಕಿದೆ. ಸ್ಫೋಟಕ್ಕೂ ಮುನ್ನ 2 ತಿಂಗಳು ತಮಿಳುನಾಡಿನಲ್ಲಿ ಆತ ವಾಸವಿರ್ತಾನೆ. ಬಾಂಬ್ ಸ್ಫೋಟಿಸಿದವನ ಜೊತೆಗಿದ್ದಂತಹ ಮತ್ತೊಬ್ಬ ಶಂಕಿತ. ಎನ್ಐಎ ತನಿಖೆಯಲ್ಲಿ ಬಯಲಾಗಿದೆ ಸ್ಫೋಟಕ ಸತ್ಯ. ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್. ಟಿವಿ9 ನಲ್ಲಿ ಎನ್ಐಎ ತನಿಖೆಯ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ತೋರಿಸ್ತಾ ಇದ್ದೇವೆ. ತಮಿಳುನಾಡಿನಲ್ಲಿ ಆತ ವಾಸ ಇರೋದ್ರ ಬಗ್ಗೆ ಕೂಡ ಇಲ್ಲಿ ಸ್ಪಷ್ಟ ಮಾಹಿತಿ ಸಿಕ್ಕಿದೆ. ಅಂದ್ರೆ ಸ್ಫೋಟಕ್ಕೂ ಮುನ್ನ 2 ತಿಂಗಳ ಕಾಲ ಆತ ತಮಿಳುನಾಡಿನಲ್ಲಿ ವಾಸವಿರ್ತಾನೆ. ತಮಿಳುನಾಡಿನಿಂದ ಬಂದು ಬಾಂಬ್ ಬಿಟ್ಟು ಶಂಕಿತ ಮತ್ತೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪರಾರಿಯಾಗಿದ್ದಾನೆ ಅನ್ನೋದ್ರ ಬಗ್ಗೆ ಎನ್ಐಎ ಸುಳಿವನ್ನ ಕೊಟ್ಟಿದೆ. ಬಾಂಬ್ ಸ್ಫೋಟಿಸಿದವನ ಜೊತೆಗೆ ಮತ್ತೊಬ್ಬ ಶಂಕಿತ ಕೂಡ ಇರ್ತಾನೆ ಅನ್ನೋದು ಕೂಡ ಈಗ ಬಟಾ ಬಯಲಾಗಿದೆ. ಎನ್ಐಎ ತನಿಖೆಯಲ್ಲಿ ಸ್ಫೋಟಕ ಸತ್ಯ ಬಟಾ ಬಯಲಾಗಿದೆ. ಶಂಕಿತ ಧರಿಸಿದ್ದ ಟೋಪಿಯ ಮೂಲವೂ ಕೂಡ ಪತ್ತೆಯಾಗಿದೆ. ಎಲ್ಲಿಯ ಟೋಪಿ ಅದು, ಎಲ್ಲಿಂದ ತೆಗೆದುಕೊಂಡಿದ್ದ, ಎಲ್ಲಿಂದ ಖರೀದಿ ಮಾಡಿದ, ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ತಮಿಳುನಾಡಿನ ಮಾಲ್ ಒಂದರಲ್ಲಿ ಟೋಪಿ ಖರೀದಿ ಮಾಡಿರ್ತಾನೆ ಆತ. ಟೋಪಿ ಖರೀದಿ ವೇಳೆ ಶಂಕಿತನ ಜೊತೆ ಮತ್ತೋರ್ವ ವ್ಯಕ್ತಿ ಕೂಡ ಇರ್ತಾರೆ. ಖರೀದಿ ವೇಳೆ ಇಬ್ಬರ ಮುಖ ಚಹರೆ ಕೂಡ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ಸಿಸಿಟಿವಿ ದೃಶ್ಯವನ್ನ ಕಲೆ ಹಾಕಿದ್ದಾರೆ ಎನ್ಐಎ ಟೀಮ್. ಎನ್ಐಎಗೆ ಸಿಕ್ಕಿದಂತಹ ಟೋಪಿಯಲ್ಲಿತ್ತು ಶಂಕಿತನ ಕೂದಲು. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಟೋಪಿಯಲ್ಲಿದ್ದಂತಹ ತಲೆ ಕೂದಲಿನ DNA ಟೆಸ್ಟ್ ಕೂಡ ಮಾಡಲಾಗ್ತಾ ಇದೆ. ಶಂಕಿತ ಧರಿಸಿದಂತಹ ಟೋಪಿಯ ಮೂಲ ಇಲ್ಲಿ ಪತ್ತೆಯಾಗಿರೋದ್ರಿಂದ DNA ಟೆಸ್ಟ್ ಮೂಲಕ ಆತನ ತಲೆ ಕೂದಲನ್ನ ಈಗಾಗಲೇ ಸಂಗ್ರಹಿಸಿದ್ದಾರೆ ಎನ್ಐಎ ಟೀಮ್. ಶಂಕಿತ ಧರಿಸಿದ್ದ ಟೋಪಿಯ ಮೂಲ ಕೂಡ ಪತ್ತೆಯಾಗಿದೆ. ಎಲ್ಲಿಂದ ಆತ ಖರೀದಿ ಮಾಡಿದ್ದ ಅನ್ನೋದು, ತಮಿಳುನಾಡಿನ ಮಾಲ್ ಒಂದರಲ್ಲಿ ಟೋಪಿಯನ್ನ ಆತ ಖರೀದಿ ಮಾಡಿದ್ರ ಅನ್ನೋದು ಬಟಾ ಬಯಲಾಗಿದೆ. ಟೋಪಿ ಖರೀದಿ ವೇಳೆ ಶಂಕಿತನ ಜೊತೆಗೆ ಮತ್ತೋರ್ವ ಸಹಚರ ಕೂಡ ಇರ್ತಾನೆ. ಖರೀದಿ ವೇಳೆ ಇಬ್ಬರ ಮುಖ ಚಹರೆ ಕೂಡ ಈಗ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಎನ್ಐಎ ಟೀಮ್ಗೆ ಬಹುದೊಡ್ಡ ಮಾಹಿತಿಗಳು ಸಿಕ್ಕಿರುವಂತದ್ದು. ಶಂಕಿತ ಯಾರು, ಏನು, ಎತ್ತ, ಎಲ್ಲೆಲ್ಲಿದ್ದ, ಯಾವ ರೀತಿ ಓಡಾಡ್ಕೊಂಡಿದ್ದ, ಎಲ್ಲೆಲ್ಲಿ ತಂಗಿದ್ದ, ಈ ಕೃತ್ಯ ಎಸಗೋಕ್ಕೂ ಮುಂಚೆ ಆತ ಎಲ್ಲಿದ್ದ, ಇದೆಲ್ಲದರ ಬಗ್ಗೆ ಕೂಡ ಪೊಲೀಸರಿಗಾಗಲೇ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅಂದ್ರೆ ಆತ ಟೋಪಿ ಧರಿಸಿದ್ದ ಅನ್ನುವಂತಹ ಸುಳಿವನ್ನ ಈಗಾಗಲೇ ಕೊಡಲಾಗಿತ್ತು. ಹಾಗಾದ್ರೆ ಆ ಟೋಪಿಯ ಮೂಲ ಎಲ್ಲಿಂದ ಆತ ಖರೀದಿ ಮಾಡಿದ್ದ ಅನ್ನುವಂತಹ ವಿಚಾರ ಕೂಡ ಎನ್ಐಎ ಟೀಮ್ಗೆ ಪತ್ತೆಯಾಗಿದೆ. ಯಾಕಂದ್ರೆ 2 ತಿಂಗಳ ಕಾಲ ಆತ ತಮಿಳುನಾಡಿನಲ್ಲಿ ತಂಗಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರೋದ್ರಿಂದ ತಮಿಳುನಾಡಿನ ಮಾಲ್ ಒಂದರಲ್ಲಿ ಆ ಟೋಪಿಯನ್ನ ಖರೀದಿ ಮಾಡಿರ್ತಾನೆ. ಆ ಟೋಪಿ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ